ನಾನು ಬೆಳಗ್ಗೆ 3 ತಾಸು ಮುಂಚೆ ಈ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನ ನೆನೆಯಕ್ಕೆ ಇಟ್ಕೊಂಡಿದ್ದೆ. ಸೊ ಈಗ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ 2 ಪಾರ್ಟ್ ಮಾಡಿ ಇದನ್ನು ರುಬ್ಕೊಳ್ಳೋಣ. ಜಾಸ್ತಿ ರುಬ್ಬಾರ್ದು, ಸ್ವಲ್ಪ ಕಾಳು ಉಳಿಬೇಕಿದು, ಆ ಥರ ರುಬ್ಕೋಬೇಕು. ಸೊ ಇನ್ನೊಂದು ರುಬ್ಬಿ ಆಮೇಲೆ ತಿರ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸ್ ಚಕ್ಕೆ, ಆಮೇಲೆ ನೆಕ್ಸ್ಟು ಸ್ವಲ್ಪ ಜೀರಿಗೆ ಎಲ್ಲನೂ ಸೇರಿಸಿ ನೀರನ್ನು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ನೀರನ್ನೇ ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಇದನ್ನ ಅವಾಗವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಕುಡ್ಸೋಕೆ ಹೋಗಬೇಡಿ, ಜಾಸ್ತಿ ನೀರು ಕುಡ್ಸೋಕೆ ಹೋಗಬೇಡಿ. ಇದು ನೆಂದಿರುತ್ತಲ್ಲ ನೀರಲ್ಲೇ ಬೇಗ ಸಣ್ಣ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು. ಇದು ಸ್ವಲ್ಪ ಕಾಳು ಉಳಿಬೇಕು, ಇಷ್ಟೇ ರುಬ್ಕೊಳ್ಳಿ. ಈಗ ಇದನ್ನೊಂದು ಪಾತ್ರೆ ತಗೊಳ್ಳೋಣ. ಸೊ ನಾನು ಈ ರೀತಿ ಎಲ್ಲನೂ ಈಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಫಸ್ಟಿಗೆ ಸಬ್ಬಸಿಗೆನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಬಸಿಗೆ ಇದ್ರೇ ಇದು ವಡೆ ಚೆನ್ನಾಗಿ ಬರುತ್ತೆ. ಫಸ್ಟು ಸಬ್ಬಸಿಗೆನ ಹೆಚ್ಚಿ ಇಟ್ಕೊಳ್ಳಿ. ನೆಕ್ಸ್ಟು ಒಂದು 2-3 ಈರುಳ್ಳಿನ ಸಣ್ಣ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಇದು ಕೊತ್ತಂಬರಿ ಸೊಪ್ಪು, ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಸೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ, ಮತ್ತು ಇಲ್ಲಿ ಒಂದು 2 ಸ್ಪೂನಷ್ಟು ಹಸಿ ಖಾರ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ತಿರುವಾಗ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕ್ಕೊಂಡ್ರೆ ಅಡ್ಡಿಲ್ಲ. ನನ್ನ ಹತ್ರ ಖಾರ ಪೇಸ್ಟ್ ಇದೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು. ನಂತರ ಸ್ವಲ್ಪ ಸೋಡಾ ಪುಡಿ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು, 1 ಚಿಟಿಕೆ ಅಷ್ಟೇ ಹಾಕಿ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮದು ಕಡಲೆಬೇಳೆ ಬಜ್ಜಿ ಹಿಟ್ಟೀಗ ರೆಡಿ ಆಯಿತು. ಸೊ ಈಗ ಇದನ್ನು ಎಣ್ಣೆಯಲ್ಲಿ ಬಿಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಈ ಬಜ್ಜಿ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಸ್ವಲ್ಪ ಅಗಲ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಬಿಡಿ. ಸೊ ಈ ರೀತಿ ಕೈಲೇನೆ ಅಗಲ ಮಾಡ್ತಾ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ. ಉರಿ ಸ್ವಲ್ಪ ಸಣ್ಣ ಇಟ್ಕೊಳ್ಳಿ. ಉರಿ ಸಣ್ಣ ಇಟ್ಕೊಂಡು ಈ ರೀತಿ ನಿಧಾನಕ್ಕೆ ಬಿಡ್ತಾ ಹೋಗಿ. ಕೈಯಲ್ಲೇ ಈ ಹಿಟ್ಟು ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡು ಬಿಡ್ತಾ ಹೋಗಿ. ಸೊ 2 ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವನ್ನ. ಇದು ಫ್ರೈ ಆಗಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಕಲರ್ ಬಂದಮೇಲೆ ಅದನ್ನು ತೆಕ್ಕೊಳ್ಳಿ, ಒಂದು ಪ್ಲೇಟಿಗೆ ತೆಕ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಬಿಸಿ ಕಡಲೆಬೇಳೆ ಬಜ್ಜಿ ಇಸ್ ರೆಡಿ. ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು. ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಬಾಯ್.